ನಮಸ್ಕಾರ ಫ್ರೆಂಡ್ಸ್. ನಾನು ಇವತ್ತು ಮೊದಲನೇ ಅಡಿಗೆ ಆಗಿರೋದ್ರಿಂದ ನಾನು ಸ್ವೀಟ್ ಜೊತೆಗೆ ಸ್ಟಾರ್ಟ್ ಮಾಡ್ಬೇಕಂತಿದ್ದೀನಿ. ಅದೇನಂದ್ರೆ ಇವತ್ತು ಕೇಸರಿ ಬಾತ್ ಮಾಡ್ಕೋಬೇಕಂತಿದ್ದೀನಿ. ಕೇಸರಿ ಬಾತ್ ಹೇಗೆ ಮಾಡೋದಂದ್ರೆ ನನ್ನಲ್ಲಿ ಸ್ವಲ್ಪ ಗ್ರೇಡಿಯಂಟ್ ಅಷ್ಟೇ ಬೇಕಿರೋದು. ಜಾಸ್ತಿ ತುಪ್ಪ ಜಾಸ್ತಿ ಅದು ಅಂತ ಏನು ಹೇಳಲ್ಲ ನಿಮಗೆ. ಸಿಂಪಲ್ ಆಗಿ ಹೇಳ್ತೀನಿ. ಜಸ್ಟ್ ಒಂದು ಲೋಟ ನೀರು, ಸ್ವಲ್ಪ ಸಕ್ಕರೆ, ಸ್ವಲ್ಪ ಅರಿಶಿನ ಪುಡಿ ಇದ್ರೆ ಸಾಕು. ಒಂದು ಕೇಸರಿ ಬಾತ್ ರೆಡಿ ಆಗುತ್ತೆ. ವೆರಿ ಟೇಸ್ಟಿ. ಅಯ್ಯೋ, ಯೋಚನೆ ಮಾಡ್ತಿದ್ದೀರಾ ಹೇಗೆಲ್ಲ ಕೇಸರಿ ಬಾತ್ ರೆಡಿ ಆಗುತ್ತೆ ಅಂತ? ಬನ್ನಿ ನಾನು ಹೇಳ್ಕೊಡ್ತೀನಿ ನಿಮ್ಗೆ. ನೋಡಿ ಸ್ನೇಹಿತರೆ, ಇವಾಗ ಸಿಟಿಲಿ ಎಲ್ಲ ಇನ್ಸ್ಟಂಟ್ ಆಗಿ ಫುಡ್ ಸಿಗ್ತಾ ಇದೆ. ನೋಡಿ, ಚಪಾತಿನ ನಾವು ಇನ್ಸ್ಟಂಟ್ ಆಗಿ ಮಾಡ್ಕೋಬಹುದು, ಉಪ್ಪಿಟ್ಟನ್ನ ಇನ್ಸ್ಟಂಟ್ ಆಗಿ ಮಾಡ್ಕೋಬಹುದು. ಆಮೇಲೆ ಇನ್ನೂ ಏನು ಕರ್ರಿ ಆಗ್ಲಿ, ಒಂದು ರೈಸ್ ಆಗ್ಲಿ, ಒಂದು ದಾಲ್ ಆಗ್ಲಿ, ಎಲ್ಲ ಇನ್ಸ್ಟಂಟ್ ಆಗಿ ಸಿಗ್ತಾ ಐತೆ. ಸೊ ಅದೇ ತರಾನೇ ಇವತ್ತೊಂದು ಇನ್ಸ್ಟಂಟ್ ಆಗಿ ನಿಮ್ಗೆ ಕೇಸರಿ ಬಾತ್ ಪೌಡ್ರನ್ನ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ ತಗೊಂಡ್ ಬರೋಣ ಶಾಪ್ಗೆ ಹೋಗ್ಬಿಟ್ಟು. 3 ಪ್ಯಾಕೆಟ್ ಕೊಡಿ ಕೇಸರಿ ಬಾತ್ ಪೌಡ್ರು. ನೋಡಿ ಫ್ರೆಂಡ್ಸ್, ಇದು ಕೇಸರಿ ಬಾತ್ ಪೌಡ್ರು 10 ರೂಪಾಯಿಗೆ ಒಂದು ಪ್ಯಾಕೆಟ್ ಸಿಗುತ್ತೆ. ಚೆನ್ನಾಗಾಗುತ್ತೆ. ನಿಮ್ಗೆ ತೋರಿಸ್ತೀನಿ ಹೆಂಗ್ ಮಾಡೋದಂತ. ಜಸ್ಟ್ 5 ಮಿನಿಟ್ಸ್ ಅಲ್ಲಿ ಕೇಸರಿ ಬಾತ್ ರೆಡಿ ಆಗುತ್ತೆ. ನೋಡಿ ಸ್ನೇಹಿತರೆ, ಇದು ಕೇಸರಿ ಬಾತ್ ಮಿಕ್ಸು IHP ಅಯ್ಯಂಗಾರ್ಸ್ ಅಂತ 3 ಮಿನಿಟಲ್ಲಿ ರೆಡಿ ಆಗುತ್ತೆ ಅಂತ ಹೇಳಿದಾರ ಅವರು. ಬಟ್ ಇದು ಮಾಡ್ಬೇಕಾದ್ರೆ ಸ್ವಲ್ಪ ಗಟ್ಟಿ ಆಗ್ಬೇಕಾದ್ರೆ ಒಂದು 5 ಮಿನಿಟ್ ಆದ್ರೂ ಬೇಕು. ಇಲ್ಲಿ ಹೇಗ್ ಮಾಡ್ಬೇಕಂತ ಎಲ್ಲ ಬರ್ದಿದ್ದಾರೆ. ಏನಿಲ್ಲ, ಸಿಂಪಲ್ ನಿಮ್ಗೆ ಹೇಳ್ಕೊಡ್ತೀನಿ ನಾನು. ಜಸ್ಟ್ ಇಂಥದ್ದು ಏನಾದ್ರು ಪ್ಯಾಕೆಟ್ ತಂದ್ರೆ ಸೂಪರ್ ಆಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಪೈನಾಪಲ್ ಫ್ಲೇವರ್ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಇನ್ಸ್ಟಂಟ್ ಆಗಿ. ನೋಡಿ, ಇವಾಗ ಒಲೆ ಮೇಲೆ ನಾನು ಗ್ಯಾಸ್ ಹಚ್ಚಿ ಜಸ್ಟ್ 1 ಗ್ಲಾಸ್ ನೀರು, ಇದು ಸ್ವಲ್ಪ ಅರಿಶಿನ ಪುಡಿ ಬಿದ್ದಿದೆ, 1 ಗ್ಲಾಸ್ ನೀರನ್ನ ನಾನು ಹಾಕೊಳ್ತಾ ಇದ್ದೀನಿ. ಇದು 3 ಪ್ಯಾಕೆಟ್ಗೆ 1 ಗ್ಲಾಸ್ ನೀರನ್ನ ಹಾಕೋತಿದ್ದೀನಿ. ಅಂದ್ರೆ ತುಂಬಾ ಕಡಿಮೆ ನೀರ್ ಬೇಕು. ಅಂದ್ರೆ ಒಬ್ರಿಗೆ ಇಬ್ಬರಿಗೆ 1 ಪ್ಯಾಕೆಟ್ ಸಾಲುತ್ತೆ. ನಮ್ಮಲ್ಲಿ ಇವಾಗ 4 ಜನ ಇದೀವಿ ತಿನ್ನೋರು. ಸೊ ಅದಕ್ಕೋಸ್ಕರ ನಾನು 3 ಪ್ಯಾಕೆಟ್ ತಂದ್ಕೊಂಡಿದ್ದೀನಿ. ಈಗ ನೀರ್ ಕಾಯಕ್ ಬಂದಿದೆ. ನೋಡಿ, ಇವಾಗ ಇದಕ್ಕೆ 1 ಚಿಟಿಕೆ ಅಷ್ಟು ಅರಿಶಿನ ಪೌಡರ್ನ ಹಾಕ್ತಾ ಇದ್ದೀನಿ. ಅರಿಶಿನ ಪೌಡರ್ ಯಾಕಂದ್ರೆ ಕಲರ್ಗೋಸ್ಕರ. ಅದೇನು ಅರಿಶಿನ ಪೌಡರ್ ಸ್ಮೆಲ್ ಬರಲ್ಲ. ಏನಂದ್ರೆ ಇವಾಗ ಕಲರ್ ಎಲ್ಲ ಬ್ಯಾನ್ ಮಾಡಿದ್ದಾರೆ. ನೋಡಿ, ಕಲರ್ ನಾವು ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ ಬರ್ತಾ ಇತ್ತಂತೆ. ಸೊ ಕಲರ್ ಬದಲು ನಾವು ಅರಿಶಿನ ಪುಡಿನ ಯೂಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ಫ್ಲೇವರ್ ಇರಲ್ಲ, ಅರಿಶಿನದ್ದು ಫ್ಲೇವರ್ ಇರಲ್ಲ, ಚೆನ್ನಾಗಿರುತ್ತೆ. ನೋಡಿ, ಇದ್ರಲ್ಲಿ ಸಕ್ಕರೆ ಇರುತ್ತೆ ಮಿಕ್ಸು. ಬಟ್ ನಾನು ಸ್ವಲ್ಪ ಸಕ್ಕರೆ ಹಾಕೊಳ್ತಾ ಇದ್ದೀನಿ, ಯಾಕಂದ್ರೆ ಸ್ವಲ್ಪ ಕಡಿಮೆ ಇರುತ್ತೆ ಸಕ್ಕರೆ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಸಕ್ಕರೆನ ಹಾಕೋತಾ ಇದ್ದೀನಿ. ವೇಟ್ ನೋಡಿ, ಇವಾಗ ಒಂದು 2 ಸ್ಪೂನ್ ಅಥವಾ ಒಂದು 2.5 ಸ್ಪೂನ್ ಅಷ್ಟು ನಾನು ಸಕ್ಕರೆನ ಹಾಕೊಳ್ತಾ ಇದ್ದೀನಿ. ಚೆನ್ನಾಗುತ್ತೆ. ಎಲ್ಲ ಆದ್ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ಬಿಟ್ರೆ ಸೂಪರ್ ಆಗಿರುತ್ತೆ. ಇದಕ್ಕೆ ಮತ್ತಿನ್ನೇನು ಹಾಕೋದಿಲ್ಲ. ಜಸ್ಟ್ ನೀರು, ಸ್ವಲ್ಪ ಚಿಟಿಕೆ ಅರಿಶಿನ, ಆಮೇಲೆ ಸ್ವಲ್ಪ ನಿಮ್ಗೆ ಎಷ್ಟು ಬೇಕು, ಜಾಸ್ತಿ ಸ್ವೀಟ್ ಬೇಕಂದ್ರೆ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕೊಳ್ಳಿ. ಇಲ್ಲಪ್ಪ ನಮ್ಗೆ ಇಷ್ಟೇ ಸಾಕು ಅಂದ್ರೆ ನೀವು ಅದರಲ್ಲೇ ಮ್ಯಾನೇಜ್ ಮಾಡ್ಕೋಬಹುದು. ನೋಡಿ, ಇವಾಗ ನೀರು ಕುದಿಯೋಕ್ ಬಂದಿದೆ. ನಾನು ಅಷ್ಟರಲ್ಲೇ ಪೌಡ್ರನ್ನ ಎಲ್ಲ ಕಟ್ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ಹಾಕೊಳ್ತಾ ಇದ್ದೀನಿ. ಸಡನ್ ಆಗಿ ಕಟ್ ಮಾಡಿ ಹಾಕೊಂಡ್ರೆ ಅದು ಒಂಥರ ಗಟ್ಟಿ ಆಗ್ಬಾರ್ದಲ್ವಾ. ಸೊ ಅದಕ್ಕೋಸ್ಕರ ಎಲ್ಲ ನೋಡಿ, ಈಗ ಇದು 3 ಪ್ಯಾಕೆಟ್ ಪೌಡರ್. ನೋಡಿ ಫ್ರೆಂಡ್ಸ್, ಇವಾಗ ನೀರು ಕುದಿತಾ ಇದೆ. ಇವಾಗ ಸಕ್ಕರೆ ಎಲ್ಲ ಕರಗಿದೆ. ಇದಕ್ಕೆ ನಾವಿವಾಗ ಈ ಮಿಕ್ಸ್ನ ಹಾಕೊಳ್ಳೋಣ. ಈ ಮಿಕ್ಸಲ್ಲಿ ಗೋಡಂಬಿ, ದ್ರಾಕ್ಷಿ, ಆಮೇಲೆ ಎಸೆನ್ಸು, ಪೈನಾಪಲ್ ಎಸೆನ್ಸು ಇದೆಲ್ಲ ಇದೆ. ಇದನ್ನ ನಾವು ಜಸ್ಟ್ ಇದನ್ನ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಗಟ್ಟಿ ಆಗ್ತಾ ಇದೆ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಇವಾಗ ಫೈನಲ್ ಆಗಿ ಈ ರೀತಿ ಗಟ್ಟಿ ಆಗಬೇಕು. ಸ್ವಲ್ಪ ಆಯಿಲ್ನ ಹಾಕಿದ್ದೀನಿ ನಾನು. ಸ್ವಲ್ಪ ಆಯಿಲ್ ಹಾಕೋದ್ರಿಂದ ನೋಡಿ ಇಲ್ಲಿ ಸ್ವಲ್ಪನೂ ಹತ್ಕೊಳ್ತಾ ಇಲ್ಲ. ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಬಂದಿದೆ, ಮತ್ತೆ ಎಷ್ಟು ಸ್ಮೂತ್ ಇದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ನಾನು ಇದನ್ನ ನೋಡಿ ಫ್ರೆಂಡ್ಸ್, ಇವಾಗ ಸರ್ವ್ ಮಾಡಿದ್ದೀನಿ. ನಿಮ್ಗೆ ಇದ್ರ ರಿವ್ಯೂ ಬೇಕಾದ್ರೆ ಇವಾಗ ಹೇಳ್ತೀನಿ ರೀ. ನೋಡಿ, ಇದ್ರಲ್ಲಿ ಗೋಡಂಬಿ, ದ್ರಾಕ್ಷಿ ಎಲ್ಲ ಐತೆ. ಇವಾಗ ನಿಮ್ಗೆ ರಿವ್ಯೂ ಕೊಡ್ತೀನಿ ರೀ. ಹೇಗಿದೆ ಮಕ್ಕಳ ಸ್ವೀಟು? ಹೌದಾ? ಯಾವ ಫ್ಲೇವರ್ ಅದು? ವೆರಿ ನೈಸ್. ನೋಡಿ ಫ್ರೆಂಡ್ಸ್, ಇಷ್ಟೇ ಕೇಸರಿ ಬಾತ್ ಮಾಡೋದು. ಇದು ನನ್ನ ಫಸ್ಟ್ ಬ್ಲಾಗ್.
ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್.